ಸೊ ಗೈಸ್, ಎಲ್ಲ ರೈಡರ್ಸ್ಗೂ ಒಂದು ಕ್ವಶನ್ ಇರುತ್ತೆ, ಇವಾಗ ಸಿಗ್ನಲ್ಸಲ್ಲಿ ಗಾಡಿನ ಐಡಲ್ನಲ್ಲಿ ಇಕ್ಬೇಕಾ ಅಥವಾ ಆಫ್ ಮಾಡಬೇಕಾ ಅಂತ. ಸೊ ನಾನೇನು ಹೇಳ್ತೀನಿ ಅಂದರೆ, ಇಫ್ ಇನ್ ಕೇಸ್ ಸಿಗ್ನಲ್ ಏನಾದರೂ 15 to 20 ಸೆಕೆಂಡ್ಸ್ಗಿಂತ ಏನಾದರೂ ಜಾಸ್ತಿ ಇದ್ದರೆ ಐ ವುಡ್ ಸೇ ದಟ್ ಗಾಡಿನ ಆಫ್ ಮಾಡೋದು ಒಳ್ಳೆಯದು. ಬಿಕಾಸ್ ಯಾಕೆ ಅಂದರೆ, ನೀವು ಗಾಡಿನ ಸ್ಟಾರ್ಟ್ ಮಾಡಿದಾಗ ಕನ್ಸ್ಯೂಮ್ ಆಗೋ ಫ್ಯೂಯಲ್ಗಿಂತ ಜಾಸ್ತಿ ಫ್ಯೂಯಲು ನೀವು ಗಾಡಿ ಐಡಲಲ್ಲಿ ಇಟ್ಟಾಗ ಕನ್ಸ್ಯೂಮ್ ಆಗುತ್ತೆ. ಸೊ ಇಟ್ಸ್ ಬೆಟರ್ ನೀವು ಗಾಡಿನ ಆಫ್ ಮಾಡೋದು ಒಳ್ಳೆಯದು. ಇನ್ ಕೇಸ್ 15 to 20 ಸೆಕೆಂಡ್ಸ್ಗಿಂತ ಏನಾದರೂ ಒಳಗಡೆ ಇದ್ದರೆ ಸಿಗ್ನಲ್ಲು, ಸೊ ಅವಾಗ ಗಾಡಿನ ಐಡಲಲ್ಲಿ ಇಟ್ಕೊಳ್ಳಿ. ಸೊ ನೀವು ಕೇಳ್ಬೋದು, ನಾನು ಹೋಗೋ ರೂಟಲ್ಲಿ ಈ ಥರ ಸುಮಾರು ಸಿಗ್ನಲ್ಸ್ ಇರುತ್ತೆ, ಅವಾಗವಾಗ ಸಿಗ್ನಲ್ಸು ಸಿಗ್ತಾ ಇರುತ್ತೆ, ಸೊ ಅವಾಗವಾಗ ಆನ್ ಆ್ಯಂಡ್ ಆಫ್ ಮಾಡೋದ್ರಿಂದ ಸ್ಟಾರ್ಟರ್ ಮೋಟರ್ ಹಾಳಾಗಲ್ವಾ ಅಥವಾ ಬ್ಯಾಟ್ರಿ ಡ್ರೈನ್ ಆಗಲ್ವಾ ಅಂತ. ಸೊ ಆ ಥರ ಎಲ್ಲ ಏನು ಆಗೋದಿಲ್ಲ. ನೀವು ಗಾಡಿನ ಐಡಲಲ್ಲಿಟ್ಟು ಫ್ಯೂಯಲ್ ವೇಸ್ಟ್ ಮಾಡೋ ಕಾಸ್ಟ್ಗಿಂತ ಏನು ನಿಮ್ಮ ಸ್ಟಾರ್ಟರ್ ಮೋಟರ್ ರಿಪ್ಲೇಸ್ಮೆಂಟ್ ಕಾಸ್ಟ್ ಏನು ಜಾಸ್ತಿ ಆಗೋದಿಲ್ಲ. ಸೊ ಇಟ್ಸ್ ಬೆಟರ್ ನೀವು ಗಾಡಿನ ಆಫ್ ಮಾಡೋದು ಒಳ್ಳೆಯದು. ಸೊ ಬಿಫೋರ್ ಲೀವಿಂಗ್ ನಿಮಗೆಲ್ಲ ಇನ್ನೊಂದು ಕ್ವಶನ್ನು, ಇವಾಗ ನೀವು ಗಾಡಿನ ಪಾರ್ಕ್ ಮಾಡಿದಾಗ ನೀವು ಗಾಡಿನ ನ್ಯೂಟ್ರಲಲ್ಲಿ ಹಾಕೋದು ಒಳ್ಳೆಯದಾ ಅಥವಾ ಗೇರಲ್ಲಿ ಹಾಕೋದು ಒಳ್ಳೆಯದಾ? ಲೆಟ್ ಮೀ ನೋ ಇನ್ ದ ಕಮೆಂಟ್ಸ್. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಮತ್ತಷ್ಟು ಬೈಕ್ ರಿಲೇಟೆಡ್ ಕಂಟೆಂಟ್ಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ರೈಡ್ ಸೇಫ್, ಟೇಕ್ ಕೇರ್, ಬಾಯ್.